ನಮಸ್ಕಾರ. ಇಲೋನ್ ಮಸ್ಕ್ ಫಿಯೇಟ್ ಅನ್ನ ಹೋಪ್ಲೆಸ್ ಅಂದಿರ್ತಕ್ಕಂಥ ಒಂದು ಟ್ವೀಟ್ ಏನಿದೆ ಅದು ಜಗತ್ತಿನಾದ್ಯಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಬೇಸಿಕಲಿ ದ ಫಿಯೇಟ್ ಕರೆನ್ಸಿ ಅನ್ನೋದು ಏನಿದೆಯಲ್ಲ ಅದು ಕೇವಲ ಹೋಪ್ಲೆಸ್ ಮಾತ್ರ ಅಲ್ಲ, ಇಟ್ಸ್ ಅ ವರ್ಸ್ಟ್ ಫಾರ್ಮ್ ಆಫ್ ಮನಿ ದಟ್ ದ ಹ್ಯೂಮನ್ಸ್ ಹವ್ ಎವರ್ ಸೀನ್. ಹಣ ಅಂದ್ರೆ ಏನು? ಅದೊಂದು ಲೆಕ್ಕ ಪುಸ್ತಕ ಮಾತ್ರ, ಅಂದ್ರೆ ಒಂದು ಲೆಡ್ಜರ್. ಈ ಒಂದು ಲೆಡ್ಜರ್ ಅಥವಾ ಲೆಕ್ಕ ಪುಸ್ತಕದಲ್ಲಿ ಇರ್ತಕ್ಕಂಥ ನಂಬರ್ಸ್ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಮಾನಿಟರಿ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ನಾನೆಷ್ಟು ಕಷ್ಟಪಟ್ಟು ದುಡಿದಿದ್ದೀನಿ, ನೀವೆಷ್ಟು ಕಷ್ಟಪಟ್ಟು ದುಡಿದಿದ್ದೀರಾ ಅನ್ನುವಂಥದ್ದು ಆ ಒಂದು ಲೆಕ್ಕ ಪುಸ್ತಕದಲ್ಲಿ ಎಷ್ಟು ನಂಬರ್ಸ್ ಇದೆಯಲ್ಲ ಆ ಒಂದು ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಏನಂತಂದ್ರೆ ಈ ಒಂದು ಲೆಕ್ಕ ಪುಸ್ತಕ ಕೆಲವು ವ್ಯಕ್ತಿಗಳ ಅಧೀನದಲ್ಲಿ ಹೋಗ್ಬಿಟ್ಟಿದೆ. ಹಾಗಾಗಿ ದ ಹ್ಯೂಮನ್ಸ್ ಆರ್ ನಾಟ್ ರಿಲೇಯಬಲ್, ದ ಹ್ಯೂಮನ್ಸ್ ಆರ್ ಗ್ರೀಡಿ, ದೇ ಆರ್ ಆಲ್ವೇಸ್ ಗ್ರೀಡಿ. ಮನುಷ್ಯ ಅನ್ನುವಂಥದ್ದು ಏನಿದಾನೆ, ಅವನ ಆಸೆ, ಅತಿ ಆಸೆ, ಅವನ ದುರಾಸೆಯಿಂದ ಅವನು ಹಲವಾರು ತಪ್ಪುಗಳನ್ನು ಮಾಡ್ತಾನೆ ಹೋಗ್ತಾ ಇರ್ತಾನೆ. ಹಾಗಾಗಿ ಈ ಒಂದು ಹಣ ಅನ್ನುವಂಥ ಒಂದು ಲೆಡ್ಜರ್ ಏನಿದೆಯಲ್ಲ, ಲೆಕ್ಕ ಪುಸ್ತಕ, ಇದು ಕೂಡ ಮನುಷ್ಯನ ಅಧೀನದಲ್ಲಿ ಹೋಗಿರೋದ್ರಿಂದ ಈ ಒಂದು ನಂಬರ್ಸ್ಗಳ ಜೊತೆ ಅವನು ಆಟ ಆಡ್ತಾ ಇದ್ದಾನೆ. ಈ ಒಂದು ನಂಬರ್ಸ್ಗಳನ್ನ, ಅಂದ್ರೆ ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂತಹ ನಂಬರ್ಸ್ ಏನಿದೆ ಒಂದು ಲೆಕ್ಕ ಪುಸ್ತಕದಲ್ಲಿ, ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂತಹ ನಂಬರ್ಸ್ ಏನಿದೆಯಲ್ಲ ಆ ಒಂದು ಲೆಕ್ಕ ಪುಸ್ತಕ ಅಂದ್ರೆ ಲೆಡ್ಜರ್ ಅಲ್ಲಿ ಅದನ್ನ ಕಾನ್ಫಿಸ್ಕೇಟ್ ಮಾಡುವಂತಹ, ಆ ಒಂದು ನಂಬರ್ಸ್ಗಳನ್ನ ಮೌಲ್ಯವನ್ನ ಕಡಿಮೆ ಮಾಡುವಂತಹ, ಈ ಒಂದು ನಂಬರ್ಗಳಿಗೆ ವ್ಯಾಲ್ಯೂನೇ ಇಲ್ಲ, ಅಂದ್ರೆ ನೀನ್ ಕೆಲಸನೇ ಮಾಡಿಲ್ಲ ಅನ್ನುವಂತಹ ಅನ್ನೋದನ್ನ ಈ ಒಂದು ವ್ಯವಸ್ಥೆ ಹೇಳ್ತಾನೆ ಇದೆ. ಈ ಒಂದು ವ್ಯವಸ್ಥೆ ಅಂತಂದ್ರೆ ಅದು ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲಾ ದೇಶಗಳು ಕೂಡ ಮಾಡ್ತಾ ಇರ್ತಕ್ಕಂಥ ಕೆಲಸನೇ ಇದು. ಹಾಗಾಗಿನೇ ಜಗತ್ತಿನಾದ್ಯಂತ ನೀವು ಯಾವುದೇ ದೇಶ ತಗೊಂಡ್ರು ಆ ದೇಶದ ಫಿಯೇಟ್ ಕರೆನ್ಸಿ ಮೌಲ್ಯ ಗಣನೀಯ ಪ್ರಮಾಣದಲ್ಲಿ ಪ್ರತಿ ವರ್ಷ ಕಮ್ಮಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಪರಿಹಾರ ಏನಂತಂದ್ರೆ, ಯಾವ ಲೆಕ್ಕ ಪುಸ್ತಕದಲ್ಲಿರ್ತಕ್ಕಂಥ ನಂಬರ್ಸ್ಗಳನ್ನ ಎಡಿಟ್ ಮಾಡುವಂತ ಶಕ್ತಿ, ಕಂಟ್ರೋಲ್ ಮಾಡುವಂತ ಶಕ್ತಿ ಅಧೀನದಲ್ಲಿ ಇಟ್ಕೊಂಡಿದ್ದಾನಲ್ಲ ಮನುಷ್ಯನ ಅಧೀನದಲ್ಲಿ ಬರಬಾರ್ದು. ಮನುಷ್ಯನ ಆಸೆ, ಅತಿ ಆಸೆ, ದುರಾಸೆಗೆ ಸಿಗ್ದಲೇ ಇರ್ತಕ್ಕಂಥ ಲೆಕ್ಕ ಪುಸ್ತಕ ಯಾವುದು? ಆ ಒಂದು ನಂಬರ್ಸ್ಗಳನ್ನ ಎಡಿಟ್ ಮಾಡೋ ಶಕ್ತಿನೇ ಇಲ್ಲ, ಆ ಒಂದು ನಂಬರ್ಸ್ಗಳನ್ನ ಅಳ್ಸಾಕೋದಕ್ಕೆ ಶಕ್ತಿನೇ ಇಲ್ಲ ಅನ್ನುವಂತಹ ಲೆಡ್ಜರ್ ಯಾವುದು? ಇದೇ ಸೊಲ್ಯೂಷನ್. ಹಾಗಾಗಿನೇ ಇವತ್ತು ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಫಿಯೇಟ್ ಕರೆನ್ಸಿನ ಬಿಟ್ಟು ಬಿಟ್ಕಾಯಿನ್ ಅನ್ನ ಯಾಕೆ ಹಣವಾಗಿ ಒಪ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. ಬಿಟ್ಕಾಯಿನ್ ಅನ್ನುವಂತಹ ಒಂದು ಲೆಡ್ಜರ್ ಏನಿದೆ, ಬಿಟ್ಕಾಯಿನ್ ಅನ್ನುವಂಥದ್ದು ಇಟ್ಸ್ ಎ ಫಾರ್ಮ್ ಆಫ್ ಮನಿ. ಸೊ ಇಟ್ಸ್ ಎ ಬೆಟರ್ ಫಾರ್ಮ್ ಆಫ್ ಮನಿ. ಇಲ್ಲಿರ್ತಕ್ಕಂಥ ಲೆಕ್ಕ ಪುಸ್ತಕದಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನ ಅಳಿಸೋದಕ್ಕೆ ಜಗತ್ತಿನಾದ್ಯಂತ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ. ಸೊ ದೇರ್ ಬೈ ನಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂತಹ ಮಾನಿಟರಿ ವ್ಯಾಲ್ಯೂನ ಬಿಟ್ಕಾಯಿನ್ ಬೆಟರ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನೇ ಇಲಾನ್ ಮಸ್ಕ್ ಇವತ್ತಿನ ಟ್ವೀಟ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು.